ಆತ್ಮೀಯ ವೀಕ್ಷಕರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ಹುಟ್ಟುಕುಂಟನೊಬ್ಬ ಸ್ವಸ್ಥತೆ ಹೊಂದಿ ದೇವರನ್ನು ಮಹಿಮೆ ಪಡಿಸಿದ್ದನ್ನು ಧ್ಯಾನಿಸಿದ್ದೇವೆ. ಅದೇ ದೇವರು ಯೇಸು ಕ್ರಿಸ್ತನು ಇಂದು ಕೂಡ ಕಾರ್ಯ ಮಾಡುವನಾಗಿದ್ದಾನೆ. ಇಂದಿನ ನಮ್ಮ ಅಧ್ಯಯನದಲ್ಲಿ ಸಭೆಗಾದ ಮೊದಲ ಹಿಂಸೆ ನಡೆಸುವಿಕೆಯನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಿಯರೇ, ನಿಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯ ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅಪೊಸ್ತಲ ಕೃತ್ಯಗಳ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ನಮಗೆ ತಿಳಿಯಪಡಿಸಿದ ಅಮೂಲ್ಯವಾದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ದೇವರ ರಾಜ್ಯದ ಆರಂಭವಾಗಿದೆಯೋ? ಕಳೆದ ಕೆಲವು ವಾರಗಳಲ್ಲಿ ಯೆರೂಸಲೇಮಿನಲ್ಲಿ ಅನೇಕ ವಿಶೇಷ ಸಂಗತಿಗಳು ಸಂಭವಿಸಿದವು. ಅಲ್ಲಿನ ಜನರು ಕಂಡ ಕೆಲವು ದೃಶ್ಯಗಳು, ಯೇಸುವಿನ ಕ್ರೂಚಿಯ ಮರಣ, ಆತನ ಪುನರುತ್ಥಾನ, ದಿವಾರೋಹಣ, ಪಂಚಾಶತಮ ದಿನದ ಘಟನೆ, ಅವರೆಲ್ಲರಿಗೂ ಆಶ್ಚರ್ಯ ಉಂಟಾಯಿತು. ನಿಜವಾಗಿ ಇಲ್ಲಿ ಏನು ನಡೆಯುತ್ತಿದೆ? ಪೇತ್ರನು ಈ ಸಂಗತಿಗಳನ್ನು ವಿವರಿಸಿ ಅವರನ್ನು ವಿನಂತಿಸಿದ್ದು ಎಂಬುದಾಗಿ ನಾವು ಮುಂದಕ್ಕೆ ನೋಡಲಿದ್ದೇವೆ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನಮ್ಮ ಮೇಲೆ ದೃಷ್ಟಿಯಿಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ ಎಂಬುದಾಗಿ. ಪ್ರಿಯರೇ, ಪೇತ್ರನು ಇಸ್ರಾಯೇಲ್ಯರ ಸಂಗಡ ಮಾತನಾಡುತ್ತಿದ್ದನು. ಇದು ಯೆರೂಸಲೇಮಿನ ಕಾಲಾವಧಿ, ರೂಪಾಂತರದ ಅವಧಿ. ಸಭೆಯು ಇತರ ಪ್ರದೇಶಗಳಿಗೆ ಇನ್ನೂ ಹರಡಿರಲಿಲ್ಲ. ರೋಮಿನಲ್ಲಿ ಯಾರೂ ಸುವಾರ್ತೆ ಕೇಳಿರಲಿಲ್ಲ. ಪ್ರಪಂಚದ ಇತರ ಯಾವ ಭಾಗಕ್ಕೂ ಸುವಾರ್ತೆ ತಲುಪಿರಲಿಲ್ಲ. ಯೆರೂಸಲೇಮಿನಲ್ಲಿ ಮಾತ್ರ ತಲುಪಿತ್ತು. ಪ್ರಿಯರೇ, ಈ ಅದ್ಭುತವು ತನ್ನ ಸ್ವಂತ ಶಕ್ತಿಯಿಂದಾಗಲಿ ಆಗಲಿಲ್ಲವೆಂದಾಗಿ ಪೇತ್ರನು ಎಚ್ಚರಿಕೆಯಿಂದ ತಿಳಿಸುತ್ತಾನೆ. ಈ ಯೆಹೂದ್ಯ ಜನರ ಲಕ್ಷ್ಯವನ್ನು ಹಳೆ ಒಡಂಬಡಿಕೆ ಕಡೆಗೆ ತಿರುಗಿಸುತ್ತಾನೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಈ ಪ್ರವಾದನೆಗಳೆಲ್ಲ ನೆರವೇರುತ್ತವೆ ಎಂದು ತಿಳಿಸುತ್ತಾನೆ. ಪ್ರಿಯರೇ, ಈ ಯೆಹೂದ್ಯರು ತಿಳಿದಿದ್ದ ಕೆಲವು ಪ್ರವಾದನೆಗಳನ್ನು ನೋಡಿರಿ. ಜಕರ್ಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನು ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ಎಂಬುದಾಗಿ. ಪ್ರಿಯರೇ, ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಈ ಸಂಗತಿಗಳು ನೆರವೇರುತ್ತದೆ. ಇಸ್ರಾಯೇಲ್ ಜನಾಂಗ ಕರ್ತನಾದ ಯೇಸುವನ್ನು ಅಂಗೀಕರಿಸಿರಲಿಲ್ಲವಾದ್ದರಿಂದ ಅದು ನೆರವೇರಲಿಲ್ಲ. ಅವರು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಕರ್ತನಾದ ಯೇಸುವಿನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಪೇತ್ರನು ಅವರನ್ನು ಕೇಳಿಕೊಳ್ಳುತ್ತಾನೆ. ಅವರು ಅದನ್ನು ನಿರಾಕರಿಸುತ್ತಿದ್ದಾರೆ. ಪ್ರಿಯರೇ, ಈ ಸಂಗತಿಗಳು ನೆರವೇರಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ. ಯೆಹೆಜ್ಕೇಲನು ದೇವರ ರಾಜ್ಯದ ಕುರಿತಾಗಿ ಹೀಗೆ ನುಡಿದಿದ್ದಾನೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 27 ಮತ್ತು 28ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು ಎಂಬುದಾಗಿ. ಪ್ರಿಯರೇ, ಈ ಕುಂಟನು ಇಡೀ ಜನಾಂಗದ ಪ್ರತಿನಿಧಿಯಾಗಿದ್ದಾನೆಂದು ಅವರು ತಿಳಿಯಬೇಕು. ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಈ ಎಲ್ಲ ಪ್ರವಾದನೆಗಳು ನೆರವೇರುವವು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ.
ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ತನ್ನ ಮಾತನ್ನು ಮುಂದುವರಿಸಿದನು. ಅವನು ಪುನರುತ್ಥಾನದ ವಿಚಾರ ಬಿಟ್ಟು ಪ್ರಸಂಗ ಮಾಡುವುದೇ ಇಲ್ಲ, ಪೌಲನೂ ಮಾಡಲಿಲ್ಲ. ಆದರೆ ದುರಾದೃಷ್ಟವಶಾತ್ ಇಂದಿನ ಪ್ರಸಂಗಗಳಲ್ಲಿ ಪುನರುತ್ಥಾನದ ಕುರಿತಾಗಿ ಹೇಳುವುದೇ ಇಲ್ಲ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ನೋಡುವಂಥ, ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಡಿರಿ, ಪೇತ್ರನ ಮಾತಿನ ಸಾರಾಂಶವೇನೆಂದರೆ, ಈ ಮನುಷ್ಯನು ಹಾರುವುದನ್ನು ನೋಡುತ್ತೀರಲ್ಲ, ದೇವರ ರಾಜ್ಯದವರೆಲ್ಲರೂ ಹೀಗೆಯೇ ಇರುತ್ತಾರೆ. ಮೆಸ್ಸಿಯನು ತಿರುಗಿ ಬರುವುದು ನಿಮಗೆ ಬೇಕೋ ಬೇಡವೋ ಎಂಬುದೇ ಪ್ರಶ್ನೆ. ನೀವು ಆತನನ್ನು ಸ್ವೀಕರಿಸುತ್ತೀರೋ? ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 17 ಮತ್ತು 18ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ, ಅದಿರಲಿ, ನೀವು ಆ ಕಾರ್ಯವನ್ನು ತಿಳಿಯದೇ ಮಾಡಿದ್ದೀರೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳೂ ತಿಳಿಯದೇ ಮಾಡಿದರು. ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೀಗೆ ನೆರವೇರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರ ಹಿಂದಿನ ಕೃತ್ಯಗಳನ್ನು ಅವರು ಸರಿಪಡಿಸಬೇಕಿತ್ತು. ಅದಕ್ಕಿರುವ ದಾರಿ ಎಂದರೆ ಪಶ್ಚಾತ್ತಾಪ ಹಾಗೂ ಮಾನಸಾಂತರವೇ. ಇದು ಅವರಿಗೊಂದು ಹೊಸ ಸಂದೇಶವಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 25ರಲ್ಲಿ ಹೀಗೆ ಹೇಳಿಯದೆ: ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು ಎಂಬುದಾಗಿ ಓದುತ್ತೇವೆ. ಪ್ರಿಯರೇ, ಪೇತ್ರನ ಮಾತುಗಳಿಗೆ ಕಿವಿಗೊಡಿರಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಯೇಸುವನ್ನು ಅಂಗೀಕರಿಸಿರುತ್ತಿದ್ದರೆ ಆತನು ಭೂಲೋಕಕ್ಕೆ ಬರುತ್ತಿದ್ದನೋ? ಇದಕ್ಕೆ ದೇವರು ಏನು ಮಾಡುತ್ತಿದ್ದನು? ನಾನು ನಿಮಗೊಂದು ರಹಸ್ಯವಾದ ವಿಚಾರ ತಿಳಿಸುತ್ತೇನೆ. ಏನು ನಡೆಯಬಹುದಿತ್ತೆಂದು ನನಗೂ ಗೊತ್ತಿಲ್ಲ. ಇದು ನಿಮಗೆ ಆಶ್ಚರ್ಯವಾಗಿ ಕಾಣುತ್ತದೋ? ಆದರೆ ಯಾರಿಗೂ ಈ ವಿಚಾರ ಗೊತ್ತಿರುವುದಿಲ್ಲ, ದೇವರಿಗೆ ಮಾತ್ರ ತಿಳಿದಿದೆ. ನಾವು ಹೀಗಿದ್ದರೆ ಎಂಬ ಅನೇಕ ಊಹಾ ನೆವಗಳನ್ನು ಮಾಡಬಹುದು, ಆದರೆ ಯಾವುದು ಸರಿಯಾದದ್ದಾಗಿರಲಿಕ್ಕಿಲ್ಲ. ಆದರೆ ನಾನು ತಿಳಿದಿರುವ ಸಂಗತಿ ಏನೆಂದರೆ, ಇಸ್ರಾಯೇಲ್ಯರು ಯೇಸು ಕ್ರಿಸ್ತನನ್ನು ಸ್ವೀಕರಿಸಲಿಲ್ಲ. ನನಗೆ ತಿಳಿದಿರುವ ಉತ್ತರ ಇದೊಂದೇ. ಬೇರೆ ಯಾವ ಉತ್ತರವಾದರೂ ಕೇವಲ ಊಹೆ ಮಾತ್ರವಾಗಿದೆ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಸಮಸ್ತವನ್ನು ಸರಿಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವರು ಈ ವಚನವನ್ನಾಧರಿಸಿ ಕಡೆಗೆ ಪ್ರತಿಯೊಬ್ಬರೂ ರಕ್ಷಿಸಲ್ಪಡುತ್ತಾರೆಂದು ತಪ್ಪಾಗಿ ಹೇಳುತ್ತಾರೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ: ನಾನು ಎಲ್ಲವನ್ನೂ ನಷ್ಟವೆಂದೆನಿಸುತ್ತೇನೆ ಎಂಬುದಾಗಿ. ಅಂದರೆ ದೇವರ ಸೃಷ್ಟಿಯಲ್ಲಿರುವುದೆಲ್ಲವೂ ಎಂದು ಅವನ ಅಭಿಪ್ರಾಯವಾಗಿದೆಯೋ? ಖಂಡಿತವಾಗಿ ಅಲ್ಲ. ಇಲ್ಲಿ ಎಲ್ಲವೂ ಎಂದು ಹೇಳುವಾಗ ಈ ಮುಂದಿನ ವಚನಕ್ಕೆ ಸಂಬಂಧಿಸಿದೆ. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಪ್ರವಾದಿಗಳು ಇಸ್ರಾಯೇಲಿನ ಪುನಃಸ್ಥಾಪನೆ ಕುರಿತಾಗಿ ಮಾತನಾಡಿದ್ದಾರೆ. ಆದರೆ ಎಲ್ಲಿಯೂ ಸತ್ತುಹೋದ ದುಷ್ಟರ ಮಾನಸಾಂತರದ ಇಲ್ಲವೇ ಪುನಃಸ್ಥಾಪನೆ ಕುರಿತಾಗಿ ಹೇಳಲ್ಪಟ್ಟಿಲ್ಲ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳಿಗೆ ಕಿವಿಗೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನೂ ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ,
ಇಸ್ರಾಯೇಲ್ ಜನಾಂಗದ ದೊಡ್ಡದಾದ ನ್ಯಾಯ ತೀರ್ಪು ಶಿಕ್ಷೆಯೂ ಬರಲಿಕ್ಕಿದೆ. ಕ್ರಿಸ್ತಶಕ 70ರಲ್ಲಿ ರೋಮಾಯ ಅಧಿಕಾರಿಯಾದ ಟೈಟಸನು ತನ್ನ ಸೈನ್ಯ ಸಮೇತ ಬಂದು ಆ ಪಟ್ಟಣವನ್ನು ನಾಶ ಮಾಡಿದನು. ಸುಮಾರು 10 ಲಕ್ಷದಷ್ಟು ಜನರು ನಾಶವಾದರೆಂದು ಒಂದು ಅಂದಾಜು. ಉಳಿದವರು ರೋಮ್ ಸಾಮ್ರಾಜ್ಯವಿಡೀ ಗುಲಾಮರಾಗಿ ಮಾರಲ್ಪಟ್ಟರು. ನ್ಯಾಯ ತೀರ್ಪು ಅವರ ಮೇಲೆ ಬಂದಿತು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಸಮುವೇಲನು ಅವನ ತರುವಾಯ ಬಂದು ಪ್ರವಾದಿಸಿದ ಎಲ್ಲಾ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯದಲ್ಲಿ ತಿಳಿಸಿದರು. ನೀವು ಪ್ರವಾದಿಗಳ ಶಿಷ್ಯರು, ದೇವರು ನಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯಸ್ಥರೂ ಆಗಿದ್ದೀರಿ. ಆತನು ಅಬ್ರಹಾಮನಿಗೆ, ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ, ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇದು ಒಂದು ಬದಲಾವಣೆಯ ಸಂದರ್ಭ. ಮೆಸ್ಸಿಯನನ್ನು ಅಂಗೀಕರಿಸಲು ಅವರಿಗೆ ಕೊನೆಯ ಒಂದು ಅವಕಾಶ ಕೊಡಲ್ಪಟ್ಟಿದೆ. ಅವರು ಈ ಕೊನೆಯ ಅವಕಾಶವನ್ನು ತಿರಸ್ಕರಿಸಿದ್ದರಿಂದ ಮುಂದಕ್ಕೆ ಪೌಲನು ಅನ್ಯಜನರ ಅಪೊಸ್ತಲನಾಗಿ ಅವರ ಮುಂದೆ ಬರುತ್ತಾನೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಏನಾಗುತ್ತಿತ್ತೆಂಬುದು ಬರೀ ಊಹೆಯಷ್ಟೇ. ಅವರು ಆತನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಮಾನವನ ಕ್ರಿಯೆಯಿಂದ ದೇವರಿಗೆ ಆಶ್ಚರ್ಯವಾಗುವುದಿಲ್ಲ. ಆತನು ಇನ್ನೂ ಕೂಡ ತನ್ನ ಉದ್ದೇಶ ಯೋಜನೆಗಳಿಗನುಸಾರವಾಗಿಯೇ ಕಾರ್ಯ ನಡೆಸುತ್ತಾನೆ. ಇಲ್ಲಿವರೆಗೆ ಅಪೊಸ್ತಲ ಕೃತ್ಯಗಳು ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದಕ್ಕೆ ನಾವು 4ನೇ ಅಧ್ಯಾಯವನ್ನು ಗಮನಿಸೋಣ. ಇದರ ಮುಖ್ಯ ಅಂಶ ಸಭೆಗಾದ ಮೊದಲ ಹಿಂಸೆ, ಪವಿತ್ರಾತ್ಮನ ಶಕ್ತಿ ಎಂಬುದಾಗಿದೆ. ಪ್ರಿಯರೇ, ಪೇತ್ರನ 2ನೇ ಪ್ರಸಂಗದಿಂದಾದ ಪರಿಣಾಮವನ್ನು ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ಸುಮಾರು 5,000 ಮಂದಿ ರಕ್ಷಿಸಲ್ಪಟ್ಟರು. ಬಳಿಕ ಅಪೊಸ್ತಲರನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕಿದರು. ಇದು ಸದ್ದುಕಾಯರಿಂದ ಆದದ್ದು ಮತ್ತು ಇದಕ್ಕೆ ಕಾರಣ ಅಪೊಸ್ತಲರು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಪ್ರಸಂಗಿಸಿದ್ದೇ ಆಗಿದೆ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅಸಮಾಧಾನಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತನಾಡುತ್ತಿರುವಾಗಲೇ ಬಂದು ಎಂಬುದಾಗಿ. ಪ್ರಿಯರೇ, ಈ ಭಾಗದಲ್ಲಿ ಒಂದು ಆಶ್ಚರ್ಯಕರ ಸಂಗತಿಯತ್ತ ನಿಮ್ಮ ಗಮನ ಸೆಳೆಯಲಿಚ್ಛಿಸುತ್ತೇನೆ. ಕರ್ತನಾದ ಯೇಸುವಿಗೆ ಹಿಂಸೆ ಕೊಡುವುದರಲ್ಲಿ, ಕೊನೆಗೆ ಆತನನ್ನು ಶಿಲುಬೆಗೆ ಹಾಕಿಸುವುದರಲ್ಲಿ ನೇತೃತ್ವ ವಹಿಸಿದವರಾರು? ಅದು ಧಾರ್ಮಿಕ ನಾಯಕರಾದ ಫರಿಸಾಯರು. ಆತನು ಈ ಲೋಕದಲ್ಲಿದ್ದಾಗ ಅವರು ಆತನಿಗೆ ವಿರೋಧಿಗಳಾಗಿದ್ದರು. ಆದರೆ ಆ ಫರಿಸಾಯರಲ್ಲಿಯೂ ಕೆಲವರು ರಕ್ಷಿಸಲ್ಪಟ್ಟಿದ್ದರು. ನಿಕೋದೇಮನು ಒಬ್ಬನೆಂದು ನಮಗೆ ತಿಳಿದಿದೆ. ಅರಿಮತಾಯದ ಯೋಸೇಫನು ಒಬ್ಬ ಫರಿಸಾಯನಾಗಿರಬಹುದು. ತಾರ್ಸದ ಸೌಲನು ಒಬ್ಬನೆಂದು ನಮಗೆ ತಿಳಿದಿದೆ. ಇನ್ನು ಅನೇಕ ಫರಿಸಾಯರು ಕರ್ತನಾದ ಯೇಸುವಿನ ರಕ್ಷಣಾನುಭವಕ್ಕೆ ಬಂದಿರಬಹುದು. ಆತನನ್ನು ಮುಗಿಸಿದ ಬಳಿಕ ಆತನ ಮೇಲಿದ್ದ ಈ ಜನರ ವಿರೋಧವು ನಿಂತು ಹೋಯಿತು. ಆದರೆ ಈಗ ಸದ್ದುಕಾಯರು ಸಭೆಯ ದೊಡ್ಡ ವಿರೋಧಿಗಳಾಗಿದ್ದಾರೆ. ಯಾಕಂದರೆ ಅವರು ಪುನರುತ್ಥಾನವನ್ನು ನಂಬುತ್ತಿರಲಿಲ್ಲ ಮತ್ತು ಅಪೊಸ್ತಲರು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಪ್ರಸಂಗಿಸುವುದು ಅವರಿಗೆ ಸಹಿಸಲಾಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆಗಿನ ದಿನಗಳ ಸದ್ದುಕಾಯರಾಗಲಿ ಈ ದಿನಗಳ ಸದ್ದುಕಾಯರಾಗಲಿ ಪುನರುತ್ಥಾನದ ಕುರಿತಾಗಿ ಪ್ರಸಂಗವನ್ನು ವಿರೋಧಿಸುತ್ತಾರೆ. ನೀವು ಯೇಸುವಿನ ಕುರಿತಾಗಿ ಹೇಳಬಹುದು, ಆತನನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ತೋರಿಸಬಹುದು, ನಿಮಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ಆದರೆ ಆತನು ಈ ಲೋಕಕ್ಕೆ ಇಳಿದು ಬಂದ ಶಕ್ತನಾದ ರಕ್ಷಕನು, ಪಾಪವನ್ನು ಖಂಡಿಸಿದವನು, ಜನರ ಪಾಪಗಳಿಗಾಗಿ ಕ್ರೂಜೆಯ ಮೇಲೆ ಸತ್ತನು ಮತ್ತು ತಿರುಗಿ ಬಲದಿಂದ ಎದ್ದು ಬಂದವನೆಂದು ಪ್ರಸಂಗಿಸುವಾಗ ತೊಂದರೆಗೊಳಗಾಗುತ್ತೀರಿ. ಪ್ರಿಯರೇ, ಈ ಸಂದೇಶವು ಅತಿಯಾಗಿ ದ್ವೇಷಿಸಲ್ಪಟ್ಟದ್ದು. ಅಪೊಸ್ತಲರು ಅದನ್ನು ಪ್ರಸಂಗಿಸಿದಾಗ ಸದ್ದುಕಾಯರು ಅವರನ್ನು ಬಂಧಿಸಿ ಹಿರೀಸಭೆಯ ಎದುರಿಗೆ ಕರೆತಂದರು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸೋಣ. ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಎಲ್ಲ ಸಂಗತಿಯು ಪೇತ್ರನು ಮಾಡಿದ ಪ್ರಸಂಗದ ಬಳಿಕ ಸೊಲೊಮೋನನ ಮಂಟಪದ ಬಳಿಯಲ್ಲಿ ನಡೆಯಿತು.
ನಂಬಿದವರಲ್ಲಿ 5,000 ಮಂದಿ ಗಂಡಸರೇ ಇದ್ದಿರಬೇಕಾದರೆ ಹೆಂಗಸರು ಮಕ್ಕಳು ಇನ್ನೆಷ್ಟು ಇದ್ದಿರಬೇಕು? ಒಂದು ದೊಡ್ಡ ಜನಸಮೂಹವೇ ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿತು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನನಗೆ ಪೇತ್ರನನ್ನು ಟೀಕಿಸುವುದಕ್ಕೆ ಮನಸ್ಸಾಗುವುದಿಲ್ಲ. ಅವನ ವ್ಯಕ್ತಿತ್ವವನ್ನು ನಾವು ಪ್ರೀತಿ ಮಾಡದೇ ಇರಲಾರೆವು. ಅವನು ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟನು. ಇಷ್ಟ ಬಂದಂತೆ ಲೆಕ್ಕ ಮಾಡುವ ಒಂದು ಸುವಾರ್ಥ ಇದಾಗಿರಲಿಲ್ಲ. ಇವರೆಲ್ಲರೂ ಯಥಾರ್ಥವಾಗಿ ಮಾನಸಾಂತರ ಹೊಂದಿದರು. ಆ ದಿನದ ಬಳಿಕ ಇಂದಿನವರೆಗೂ ಇಂಥ ಸಂಗತಿ ನಡೆದ ದಾಖಲೆ ಇಲ್ಲ. ಸಭೆ ಈ ಲೋಕದಲ್ಲಿರುವವರೆಗೂ ಇಂಥ ದಾಖಲೆ ಇರಲಿಕ್ಕಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮರುದಿನ ಯೆಹೂದ್ಯರ ಅಧಿಕಾರಿಗಳು, ಹಿರಿಯರು, ಶಾಸ್ತ್ರಿಗಳು ಯೆರೂಸಲೇಮಿನಲ್ಲಿ ಕೂಡಿ ಬಂದರು. ಅನ್ನನೆಂಬ ಮಹಾಯಾಜಕನು, ಕಾಯಫನು, ಯೋಹಾನನು, ಅಲೆಕ್ಸಾಂಡರನು, ಮಹಾಯಾಜಕನ ಸಂಬಂಧಿಗಳೆಲ್ಲರೂ ಇದ್ದರು ಎಂಬುದಾಗಿ. ಪ್ರಿಯರೇ, ಈ ಜನರನ್ನು ನಾವು ಈ ಮೊದಲು ನೋಡಿದ್ದೇವೆ. ಇವರೆಲ್ಲರೂ ಕುಹಕಿಗಳಾಗಿದ್ದು ಇವರ ಬೆಂಬಲವಾಗಿ ಹಿಂದಿನಿಂದ ಅನ್ನನೂ ಕಾಯಫನೂ ಇದ್ದರು. ಈ ಇಬ್ಬರೇ ಯೇಸುವಿಗೆ ಮರಣಶಿಕ್ಷೆ ಆಗಬೇಕೆಂದು ತೀರ್ಮಾನಿಸಿದವರು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಇವರು ಪೇತ್ರ ಯೋಹಾನರನ್ನು ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರ ಯೋಹಾನರು ಹಿರೀಸಭೆಯ ಮುಂದೆ ತರಲ್ಪಟ್ಟರು. ಕುಂಟನು ಸ್ವಸ್ಥನಾಗಿದ್ದನು ಮತ್ತು ಪೇತ್ರನು ತನ್ನ 2ನೇ ಪ್ರಸಂಗವನ್ನು ಮಾಡಿದ್ದನು. ಅವರು ಯಾವ ಶಕ್ತಿಯಿಂದ ಇಲ್ಲವೇ ಯಾವ ಹೆಸರಿನಿಂದ ಇದನ್ನೆಲ್ಲ ಮಾಡಿದರೆಂಬುದನ್ನು ಹಿರೀಸಭೆಯವರು ತಿಳಿದುಕೊಳ್ಳಲು ಒತ್ತಾಯಿಸಿದರು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರ ಅಧಿಕಾರಿಗಳೇ, ಹಿರಿಯರೇ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ಪವಿತ್ರಾತ್ಮ ಭರಿತನಾಗಿದ್ದಾನೆಂಬುದನ್ನು ನೋಡಿರಿ. ಈ ಸಮಯ ಅವನು ಪವಿತ್ರಾತ್ಮನಿಂದ ದೀಕ್ಷಾಸ್ಥಾನ ಹೊಂದಲಿಲ್ಲ. ಅದು ಈಗಾಗಲೇ ನಡೆದ ಸಂಗತಿಯಾಗಿತ್ತು. ಆದರೆ ಅವನು ಪವಿತ್ರಾತ್ಮನಿಂದ ತುಂಬಿದ್ದನು. ನನಗೆ ನಿನಗೆ ಪವಿತ್ರಾತ್ಮನ ಈ ತುಂಬುವಿಕೆ ಅವಶ್ಯಕತೆ ಇದೆ. ನಾವು ಇದಕ್ಕಾಗಿ ಕಾಯಬೇಕು, ಆತುರದಿಂದ ಹುಡುಕಬೇಕು. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಇವತ್ತು ವಿಚಾರಣೆ ಮಾಡುವುದಾದರೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೇತ್ರನು ಈ ಜನರೊಂದಿಗೆ ಮಾತನಾಡಿ ಒಳ್ಳೆಯದನ್ನೇ ಮಾಡಿದನು. ಈ ತನಕ ಪ್ರತಿ ಸಲ ಪೇತ್ರನು ಮಾತನಾಡಲು ತೊಡಗಿದಾಗಲೂ ತನ್ನನ್ನು ತಾನು ತಡೆದುಕೊಂಡನು. ಆದರೆ ಈಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿದಂತೆ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರವನ್ನು ಮೆಟ್ಟಿಕೊಂಡವನಾಗಿದ್ದನು. ಅವನು ಪವಿತ್ರಾತ್ಮ ಭರಿತನಾಗಿದ್ದು ಸರಿಯಾದದನ್ನೇ ಮಾತನಾಡಿದನು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನೇ, ಆತನೇ ಮುಖ್ಯವಾದ ಮೂಲೆಗಲ್ಲಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನು ಕರ್ತನಾದ ಯೇಸುವಿನ ಕುರಿತು 2 ಸಂಗತಿಗಳನ್ನು ತಿಳಿಸುವನಾಗಿದ್ದಾನೆ. ಮೊದಲನೆಯದು, ಆತನು ಕ್ರೂಜಿತನಾದನು ಮತ್ತು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ಎರಡನೆಯದು, ಯೇಸು ಕ್ರಿಸ್ತನೇ ಮೂಲೆಗಲ್ಲಾಗಿದ್ದಾನೆ. ಯೇಸು ಹೇಳಿದ್ದನು, ಸುವಾರ್ತೆಯ ಪ್ರಸಂಗದಲ್ಲಿ ಪುನರುತ್ಥಾನವು ಕೇಂದ್ರ ಬಿಂದುವಾಗಿದೆ ಎಂಬುದನ್ನು ಗಮನಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಜನನ ಕಾಲಕ್ಕೆ ಹಿಂದೆ ಹೋಗಿ ದೂತನು ಹೇಳಿದ ಮಾತನ್ನು ಗಮನಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪ್ರಿಯರೇ, ಆತನೇ ರಕ್ಷಕನು. ಅದು ಮೊದಲಿನಿಂದ ಆತನ ಹೆಸರಾಗಿದೆ. ನೀನು
ಆ ಹೆಸರನ್ನು ಅಂಗೀಕರಿಸುವಾಗ ಆ ವ್ಯಕ್ತಿತ್ವದಲ್ಲಿ ಅದು ಹೊಂದಿದ್ದೆಲ್ಲವನ್ನು ನೀನು ಸ್ವೀಕರಿಸುವನಾಗಿರುವಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಜಗತ್ತಿನ ಇಡೀ ಚರಿತ್ರೆಯಲ್ಲಿ ಎಲ್ಲ ಧರ್ಮಗಳಲ್ಲಿಯೂ ಆ ಧರ್ಮಗಳಲ್ಲಿರುವ ಸಕಲ ಆಚಾರ ವಿಧಿಗಳಲ್ಲಿಯೂ ನಿಜವಾದ ರಕ್ಷಣೆಯನ್ನು ನೀಡತಕ್ಕದ್ದು ಎಲ್ಲಿಯೂ ಇಲ್ಲದಿರುವುದು ಆಶ್ಚರ್ಯವಲ್ಲವೇ? ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ಅಂಗೀಕರಿಸುವುದಾದರೆ ನೀನು ರಕ್ಷಿಸಲ್ಪಡುತ್ತಿ. ಅದು ನಿನ್ನ ರಕ್ಷಣೆಯನ್ನು ದೃಢಪಡಿಸುತ್ತದೆ. ಸೀಮೋನ ಪೇತ್ರನು ಕೊಟ್ಟ ಈ ಸಂದೇಶ ಅದ್ಭುತವಾದದ್ದಾಗಿತ್ತು ಮತ್ತು ಹಿರೀ ಸಭೆಗೆ ಕೊಟ್ಟ ಅತ್ಯುತ್ತಮ ಉತ್ತರ ಅದಾಗಿತ್ತು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಎಂಬುದಾಗಿ. ಪ್ರಿಯರೇ, ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರು ಎಂಬುದಾಗಿ ನೋಡುವಾಗ ಈ ಮನುಷ್ಯರು ಯಾವ ವೇದವಿದ್ಯಾ ಶಾಲೆಗೂ ಹೋದವರಲ್ಲ, ಆದರೆ ಅವರು ಯೇಸುವಿನೊಂದಿಗೆ ಇದ್ದವರೆಂದು ಸಭೆ ಹಿರಿಯರು ಗುರುತು ಹಿಡಿದರು. ಇತರರನ್ನು ಕ್ರಿಸ್ತನಡೆಗೆ ನಡೆಸುವ ಜೀವಿತ ನಮ್ಮದಾಗುವುದಾದರೆ ಎಷ್ಟೋ ಒಳ್ಳೆಯದು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನು ಮಾತನಾಡಲಾರದೆ ಇದ್ದರು. ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರೆಂದು ಅವರಿಗೆ ಅಪ್ಪಣೆ ಕೊಟ್ಟು ಎಂಬುದಾಗಿ. ಪ್ರಿಯರೇ, ಪೇತ್ರನ ಪ್ರಸಂಗವು ಅವರ ಮನಸ್ಸಿಗೆ ನಾಟಿತೋ? ಖಂಡಿತವಾಗಿಯೂ ಇಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕಾರ್ಯವು ಇವರ ಮೂಲಕವಾಗಿ ನಡೆಯಿತೆಂಬುದು ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದೆಯಷ್ಟೇ. ಅದು ಆಗಲಿಲ್ಲವೆನ್ನುವುದಕ್ಕಾಗದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿದ್ದ ಸದ್ದುಕಾಯರು ಕೂಡ ನಡೆದ ಸೂಚಕಾರ್ಯವನ್ನು ಅಲ್ಲಗಳೆಯಲಿಕ್ಕಾಗಲಿಲ್ಲ. 20ನೇ ಶತಮಾನದಲ್ಲಿ ಜೀವಿಸುವ ಸಾವಿರಾರು ಮೈಲು ದೂರದಲ್ಲಿನ ಉದಾರವಾದಿಗಳಾದರೆ ಇಂತಹ ಸೂಚಕಾರ್ಯಗಳನ್ನು ಅಲ್ಲಗಳೆದಾರು. ನೀನು ಒಂದು ವೇಳೆ ಅಲ್ಲಿನ ಜನರೊಂದಿಗೆ ಇರುತ್ತಿದ್ದರೆ ಆ ಸೂಚಕಾರ್ಯವನ್ನು ಅಲ್ಲಗಳೆಯುವುದು ನಿನ್ನಿಂದಲೂ ಆಗುತ್ತಿರಲಿಲ್ಲ. ಆ ದಿನಗಳಲ್ಲಿನ ಉದಾರವಾದಿಗಳು ಕೂಡ ಈ ಸೂಚಕ ಕಾರ್ಯ ನಡೆದದನ್ನು ನಾವು ಅಲ್ಲಗಳೆಯಲಾಗದು ಎಂದು ಒಪ್ಪಿಕೊಂಡರು. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ನಾನು ಒಂದು ಸೂಚಕ ಕಾರ್ಯವನ್ನು ನೋಡುವುದಾದರೆ ನಂಬಬಲ್ಲೆವು ಎಂದು ಹೇಳುತ್ತಾರೆ. ಆದರೆ ಅದು ಸತ್ಯವಲ್ಲ. ಈ ಗುಂಪು ನಂಬಿಕೆಗೆ ಬರಲು ಆಗಲಿಲ್ಲ ಮತ್ತು ಮಾನವನ ಸ್ವಭಾವವು ಎಲ್ಲ ಕಡೆ ಒಂದೇ ಆಗಿರುತ್ತದೆ. ಸಮಸ್ಯೆಯು ಮನಸ್ಸಿದ್ದಲ್ಲ, ಆದರೆ ಸಮಸ್ಯೆಯು ಚಿತ್ತದ್ದು ಹಾಗೂ ಹೃದಯದ್ದಾಗಿದೆ. ಹೃದಯವು ಎಲ್ಲಕ್ಕಿಂತಲೂ ವಂಚಕವಾಗಿರುವಂಥದ್ದು. ಅವಿಶ್ವಾಸವು ಸತ್ಯಾಂಶಗಳ ಕೊರತೆಯಿಂದಾಗಿರುವುದಿಲ್ಲ, ಅದು ಮಾನವನ ಹೃದಯದ ಸ್ಥಿತಿಯೇ ಆಗಿರುತ್ತದೆ. ಈಗ ಅವರು ಕುಯುಕ್ತಿ ಕಲ್ಪಿಸತೊಡಗುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಹೃದಯದ ಪರಿಸ್ಥಿತಿ ಹೇಗಿದೆ? ನಾವು ಕುಯುಕ್ತಿಯುಳ್ಳವರಾಗಿ ಜೀವಿಸ್ತಾ ಇದ್ದೇವೆಯೋ? ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡಾಗ, ದೇವರಾತ್ಮನು ನಮ್ಮ ಸಂಗಡ ಮಾತನಾಡುವಾಗ ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡೋಣ. ಯೇಸು ಕ್ರಿಸ್ತನಿಂದ ನೂತನ ಹೃದಯವನ್ನು ಹೊಂದಿದವರಾಗಿ ನೂತನ ಮನಸ್ಸಿನಿಂದ ಆತನನ್ನು ಹಿಂಬಾಲಿಸಿ ಆತನ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲ ಬಳಿ ಒಬ್ಬ ಬಲಹೀನ ವ್ಯಕ್ತಿಗೆ ಆದ ಮಹತ್ ಕಾರ್ಯದ ವಿವರಣೆ ಸೊಲೊಮೋನನೆಂಬ ಹೆಸರುಳ್ಳ ಮಂಟಪದ ಬಳಿ ವಿವರಿಸಲ್ಪಟ್ಟಿರುತ್ತದೆ. ಯೇಸು ಕ್ರಿಸ್ತನ ಮೇಲೆ ಅವನಿಟ್ಟ ನಂಬಿಕೆ ಅವನಿಗೆ ಆಶೀರ್ವಾದ ಉಂಟಾಯಿತು. ಆದರೆ ಶಿಷ್ಯರು ಯೇಸು ಕ್ರಿಸ್ತನ ಪುನರುತ್ಥಾನದ ಸಾಕ್ಷಿಗಳಾಗಿ ಮುಂದೆ ಬಂದಾಗ ಅವರಿಗೆ ಪರಿಶೋಧನೆಯೂ ಸಭೆಗೆ ಹಿಂಸೆಯೂ ಪ್ರಾರಂಭವಾಯಿತು. ಪ್ರಿಯರೇ, ಸದ್ಭಕ್ತಿಯ ಜೀವಿತದಲ್ಲಿ ವಿಶ್ವಾಸಕ್ಕೆ ಬರುವ ಹಿಂಸೆಯಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ ಇದೆ. ಆದ್ದರಿಂದ ದೇವರಾತ್ಮನ ಹತೋಟಿಯಲ್ಲಿಯೂ ವಿಶ್ವಾಸದಲ್ಲಿಯೂ ಮುನ್ನಡೆಯೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಬರುವಂಥ ಶೋಧನೆಯ ಸಮಯದಲ್ಲಿ ನಮ್ಮನ್ನು ಕೈಬಿಡದೆ ನಡೆಸುವಂಥ ದೇವರು ನೀನಾಗಿದ್ದಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ
ಪ್ರತಿಯೊಬ್ಬ ಸಹೋದರ ಸಹೋದರನ ಆಶೀರ್ವದಿಸು, ಆತ್ಮಿಕವಾಗಿ ಬಲಪಡಿಸು. ಅವರ ಹೋರಾಟಗಳಲ್ಲಿ, ಅವರ ಚಿಂತೆಗಳಲ್ಲಿ ಯೇಸುವೇ ನೀನು ಸಹಾಯಕನಾಗಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸಿ ಅದಕ್ಕೆ ವಿಧೇಯರಾಗಿ ನಡೆದಂದಿನಿಂದ ನಮ್ಮ ಕಷ್ಟದಲ್ಲಿ ದೇವರ ಸಹಾಯವನ್ನು ಅನುಭವಿಸಿದ್ದೇವೆ ಅಲ್ಲವೇ? ಹೌದು, ಇನ್ನೂ ಬಲವಾಗಿ ದೇವರಲ್ಲಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಿದ್ಧರಾಗೋಣ. ವಂದನೆಗಳು.